ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ದೇವರ ಆಶೀರ್ವಾದಕ್ಕಾಗಿ ದೇವರ ಆಜ್ಞೆಗಳು, 1ನೇ ಆಜ್ಞೆ ಭಾಗ 1. ದೇವರ ಆಶೀರ್ವಾದಕ್ಕಾಗಿ ದೇವರ ಆಜ್ಞೆಗಳು, 1ನೇ ಆಜ್ಞೆ ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ವಿಷಯಗಳನ್ನ ನಿನ್ನೆ ದೇವರಾಜ್ಞೆ ಯಾಕೆ, ಏನು ಎಂಬುದಾಗಿ ಬಹಳವಾಗಿ ನಿನ್ನೆ ನಾವು ತಿಳಿದುಕೊಂಡಿದ್ದೇವೆ. ಇವತ್ತು ನೇರವಾಗಿ ಆಜ್ಞೆಗಳಿಗೆ ಹೋಗ್ತಾ ಇದ್ದೇವೆ. ಇದನ್ನು ಹಿಂದೆ ನನ್ನ ಸಾಕ್ಷಿಯಲ್ಲಿ ಕೂಡ ತಿಳಿಸಿದ್ದೇನೆ. ಸಂಪೂರ್ಣವಾಗಿ ದೇವರು ದರ್ಶನ ಕೊಟ್ಟ ಮೇಲೆ ದೇವರ ಆಜ್ಞೆಗಳನ್ನು ನಾವು ಪಾಲಿಸಲೇಬೇಕೆಂಬುದಾಗಿ. ಆಮೇಲೆ ಒಂದ್ಸಲ ಸಾಧಾರಣವಾಗಿ ತಿಳಿಸಿದ್ದೇನೆ, ಮತ್ತೆ ಒಂದ್ಸಲ ಇದನ್ನ ತಿಳಿಸಲೇಬೇಕು. ಮುಖ್ಯವಾಗಿ ದೇವರು ದರ್ಶನ ಕೊಟ್ಟ ಮೇಲೆ, ಅಂದರೆ ದೇವರನ್ನೇ ತಿಳಿಯಪಡಿಸಿದ ಮೇಲೆ ಸಂಪೂರ್ಣವಾಗಿ 10 ಆಜ್ಞೆಗಳಿಗೆ ವಿಧೇಯರಾದರೆ ಮಾತ್ರ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು. ಅದು ನಮ್ಮ ಪಾಪಗಳನ್ನ ತೋರಿಸಿಕೊಡುವಂಥದ್ದು ಎಂಬುದಾಗಿ ಕೂಡ ಇದರ ವಿಷಯವಾಗಿ ನಿನ್ನೆ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಪಾಪ ಅಂದ್ರೆ ಯಾವುದಂತ ಅಲ್ಲ. ಪಾಪ ಅಂದ್ರೆ ದೇವರಿಗೆ ನಾವು ವಿರುದ್ಧವಾಗಿ ಮಾಡುವುದು ಯಾವುದು, ದೇವರಿಗೆ ಯಾವ ರೀತಿ ನಮ್ಮ ಮೇಲೆ ಬೇಸರ ಕೋಪ ಬರ್ತದೆ, ಯಾವುದಕ್ಕಾಗಿ ನಾವು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇವೆ. ಆಗ ಏನ್ ಮಾಡಬೇಕು? ನೇರವಾಗಿ ದೇವರಿಗೆ ಶರಣು ಹೋಗ್ಬೇಕು. ಇನ್ನು ಮುಂದೆ ಆ ಪಾಪಗಳನ್ನು ಮಾಡೋದು ಬಿಡಬೇಕು ಎಂಬುದಾಗಿ. ಇಲ್ಲದ್ರೆ ಯಾವುದೇ ಪೂಜೆ ಪುಸ್ಕಾರ ಬಲಿದಾನ ಅದರಿಂದ ಇದರಿಂದ ಏನ್ ಮಾಡಲು ಸಾಧ್ಯವಿಲ್ಲ. ದೇವರ ಆ ಮಾತಿಗೆ, ಆಜ್ಞೆಗೆ ಕಿವಿಗೊಟ್ಟು ಜೀವಿಸಿದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು ಎಂಬುದಾಗಿ. ಈಗ 1ನೇ ಆಜ್ಞೆ, ವಿಮೋಚನ ಕಾಂಡ 20ನೇ ಅಧ್ಯಾಯ 1ರಿಂದ 3ರವರೆಗೆ. ವಿಮೋಚನ ಕಾಂಡ 20 1ರಿಂದ 3ರವರೆಗೆ. ಇದು ಬೈಬಲ್ ವಾಕ್ಯದ ಮುಖಾಂತರ ನಾನು ನಿಮಗೆ ತಿಳಿಸೋನಾಗಿದ್ದೇನೆ. ಯಾಕೆಂದ್ರೆ ಇವತ್ತು ನಮ್ಮ ಜಗತ್ತಿನಲ್ಲಿ ಒಂದೊಂದು ಭಾಷೆಯಲ್ಲಿ ಒಂದೊಂದು ಗ್ರಂಥಗಳಿವೆ, ಗ್ರಂಥಗಳಿಗೆ ಒಂದೊಂದು ಹೆಸರಿದೆ. ಆದರೆ ಬೈಬಲ್ನಲ್ಲಿ ಸಿಕ್ಕುವಷ್ಟು ಸತ್ಯ ನಮಗೆ ಯಾವ ಗ್ರಂಥದಲ್ಲಿಯೂ ಸಿಕ್ಕುವುದಿಲ್ಲ. ಎಲ್ಲವೂ ದೇವರಿಂದಲೇ ಬಂದಂಥದ್ದು. ಸಂಪೂರ್ಣವಾಗಿ ನಾವು ದೇವರನ್ನ ತಿಳಿದುಕೊಳ್ಳಬೇಕಾದ್ರೆ ಎಲ್ಲಾ ಗ್ರಂಥಗಳನ್ನ ಬಳಸಿ ಬರಬೇಕು, ಓದಿ ಸತ್ಯವನ್ನ ಅರ್ಥ ಮಾಡಿಕೊಳ್ಬೇಕು. ಇವತ್ತಿಗೆ ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಮಹಾಭಾರತ ಇರ್ಬೋದು, ಇದು 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಅದರಲ್ಲಿ ಇನ್ನು ಎಲ್ಲ ಈ 4 ವೇದಗಳಿಗೆ ಸೇರಿದ್ದು ಮಹಾಭಾರತಕ್ಕೆ ಸೇರಿದ್ದು ಭಗವದ್ಗೀತೆ ಆಗಿದೆ. ಈಗಾಗಲೇ ಹೇಳಿದಾಗೆ ಕುರಾನು, ಬೈಬಲ್, ಇದು ಎಲ್ಲದರಲ್ಲಿಯೂ ಒಬ್ಬನೇ ಒಬ್ಬ ದೇವರನ್ನು ಬೇರೆ ಬೇರೆ ಮಾತಿನಲ್ಲಿ ತೋರಿಸ್ತಾ ಇದೆ. ಅದನ್ನ ನಾವು ನೋಡಿ ಅರ್ಥ ಮಾಡಿಕೊಳ್ಳಬೇಕು. ವಿನಃ ಯಾವುದನ್ನು ನಾವು ಇವತ್ತು ಭಿನ್ನ ಭೇದ ತರಬಾರದು, ಜಾತಿ ಭೇದ ತರಬಾರದು, ಗೊತ್ತಿಲ್ಲದ ದೇವರ ಹೆಸರನ್ನು ದೂಷಣೆ ಕೂಡ ಮಾಡಕ್ಕೆ ನಾವು ಹೋಗಬಾರದು. ಇದು ನಮ್ಮ ಮುಖ್ಯ ಪ್ರಾಮುಖ್ಯವಾಗಿದೆ. ಹಾಗೆದಲ್ಲಿ ನೋಡುವಾಗ ಮುಖ್ಯವಾಗಿ ನಾನು ಒಬ್ಬ ಪಕ್ಕಾ ಹಿಂದೂ ಆಗಿ ಕೂಡ ನಾನು ಹೇಳ್ತಾ ಇದ್ದೇನೆ. ಆದರೆ ದೇವರ ದರ್ಶನ ಕೊಟ್ಟಿದ್ದಾರೆ, ದೇವರ ಆಶೀರ್ವಾದವನ್ನ ಪಡೆದುಕೊಂಡಿದ್ದೀನಿ, ಪಡೆದುಕೊಳ್ಳುತ್ತಲೇ ಇದ್ದೇನೆ. ಆದರೆ ಮುಖ್ಯವಾಗಿ ಎಲ್ಲಾ ಗ್ರಂಥಗಳಲ್ಲಿ ವಿಶೇಷವಾಗಿ ಇದರಲ್ಲಿ ನಮಗೆ ಸತ್ಯವಾಗಿ ಎಲ್ಲಾ ವಿಷಯಗಳನ್ನು ವಿವರವಾಗಿ ಬಿಡಿಯಾಗಿ ನಮಗೆ ತಿಳಿಯಲು ಸಹಾಯ ಮಾಡುವಂಥದ್ದು ಬೈಬಲ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾನು ಕೂಡ ಬೈಬಲ್ ಸಂಪೂರ್ಣವಾಗಿ 7 ಸಲ ಓದಿದವನು ಆಗಿದ್ದೇನೆ, ಈಗಲೂ ಓದ್ತಲೇ ಇದ್ದೇನೆ. ಕನ್ನಡ ಕುರಾನನ್ನು ಕೂಡ ಅರ್ಧ ಭಾಗ ಅಭ್ಯಾಸ ಮಾಡಿದ್ದೇನೆ. ಮಹಾಭಾರತವನ್ನು ಬಹಳಷ್ಟು, ಭಗವದ್ಗೀತೆಯನ್ನು ಕೂಡ ಬಹಳಷ್ಟು, ಆಮೇಲೆ ಪುರಾಣಗಳಲ್ಲಿಯೂ ಕೂಡ ಬಹಳಷ್ಟನ್ನು ಎಲ್ಲವನ್ನು ಅಭ್ಯಾಸ ಮಾಡಿದ್ದೇನೆ, ಮಾಡ್ತಲೇ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಬೈಬಲ್ ಮುಖಾಂತರ ನಾನು ಮಾತನಾಡುವನಾಗಿದ್ದೇನೆ. ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ಸಹೋದರ ಸಹೋದರಿಯರ ನಿಜವಾಗಿ ಜಾತಿ ಮತ ಭೇದ ತರಬಾರದು.
ಕ್ರಿಶ್ಚಿಯನ್ ಎಂದರೆ ಅದು ಇಂಗ್ಲಿಷ್ನಲ್ಲಿ ಹೇಳುವಂತ ಶಬ್ದ, ಆದರೆ ಅದು ಕನ್ನಡದಲ್ಲಿ ದೇವರಿಂದ ಆರಿಸಲ್ಪಟ್ಟವರು, ದೇವರಿಂದ ಪಾಪದಿಂದ ಬಿಡುಗಡೆ ಮಾಡಿದವರು, ದೇವರಿಂದ ಸ್ವೀಕರಿಸಲ್ಪಟ್ಟವರು ಎಂಬುದಾಗಿ. ಅದನ್ನು ನಮ್ಮ ಸಂಸ್ಕೃತದಲ್ಲಿ ಏನ್ ಹೇಳ್ತಾರೆ, ಬ್ರಾಹ್ಮಣರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬ್ರಹ್ಮನನ್ನು ಅರಿತವನು ಬ್ರಾಹ್ಮಣ. ಆ ಬ್ರಹ್ಮನೇ ಇಲ್ಲಿ ಯೆಹೋವನಾಗಿದ್ದಾನೆ, ಯೇಸುವಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಬ್ರಹ್ಮನೇ ಅಲ್ಲಿ ಅಲ್ಲಾಹನ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಮುಸ್ಲಿಮ್ಸ್ ಅನ್ನೋದು ಕೂಡ ಜಾತಿ ಅಲ್ಲ, ಅದು ಕೂಡ ದೇವರಿಂದ ರಕ್ಷಿಸಲ್ಪಟ್ಟವರು ಎಂಬುದಾಗಿ. ಅದು ಒಂದು ಇಸ್ಲಾಂ ಧರ್ಮವಾಗಿದೆ. ಅದು ಅವರ ಮಾತಿನಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಕೂಡ ನಾವು ದೂಷಣೆ ಮಾಡುವಂಗಿಲ್ಲ ಇಲ್ಲ. ಅದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ನಾನೇ ಒಂದು ಸಾಕ್ಷಿಯಾಗಿದ್ದೇನೆ. ಅನೇಕರು ಇವತ್ತು ಏನೇನೋ ಹೇಳಿ ಸಂಸ್ಕೃತವನ್ನು ಕೂಡ ಇವತ್ತು ದೇವರ ಭಾಷೆ ಇರುವಂತದ್ದನ್ನ ಅದನ್ನು ಕೂಡ ಅಲ್ಲಗಳೆಯವರಾಗಿದ್ದಾರೆ, ಅದಕ್ಕೆ ವಿರೋಧ ಮಾತನಾಡುವವರಾಗಿದ್ದಾರೆ, ಕುರಾನಿಗೂ ವಿರೋಧ ಮಾತನಾಡುವವರಾಗಿದ್ದಾರೆ, ಅಲ್ಲಿ ಅಲ್ಲಾಹ್ ಅಂತ ಹೇಳಿದ್ರೆ ಅದಕ್ಕೂ ವಿರೋಧ ಮಾತನಾಡುವವರಾಗಿದ್ದಾರೆ. ಇದೆಲ್ಲ ಸರಿಯಾದ ಜ್ಞಾನ ತಿಳುವಳಿಕೆ ಇಲ್ಲದೆ ಅವರು ಯಾರ್ಯಾರ ಮಾತುಗಳನ್ನ ಕೇಳಿಕೊಂಡು ಬಾಯಿಗೆ ಬಂದಾಗೆ ಮಾತಿ ದೇವರಿಂದ ಶಾಪವನ್ನು ಹೊಂದಿಕೊಳ್ಳುವವರಾಗಿದ್ದಾರೆ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿರೋಧ ಮಾಡೋದು ಸರಿಯಲ್ಲ. ಹಾಗೆ ಈಗ 1ನೇ ಆಜ್ಞೆಗೆ ಹೋಗೋಣ. ವಿಮೋಚನ ಕಂಡ 20ನೇ ಅಧ್ಯಾಯ 1-3. ಅದರಲ್ಲಿ 3ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಅಂತ. ಆಗ ಯಾರು ಈ ನಾನಲ್ಲದೆ ಬೇರೆ ದೇವರು? ನಾನಲ್ಲದೆ ಅಂದ್ರೆ ಬೇರೆ ದೇವರಂದ್ರೆ ಭೂಲೋಕದಲ್ಲಿ ಅನೇಕರು ಮನುಷ್ಯ ಮಾಡಿದ ದೇವರುಗಳಿದ್ದಾರೆ. ಅದರಲ್ಲಿ ಯಾವುದೇ ಜೀವ ಇಲ್ಲ, ಯಾವುದೇ ಶಕ್ತಿ ಅದಕ್ಕೆ ಇಲ್ಲ. ಅದು ಮನುಷ್ಯ ಮಾಡಿದ್ದು. ಇವತ್ತು ದೇವರನ್ನು ಮನುಷ್ಯ ಮಾಡ್ಲಿಕ್ಕೆ ಆಗ್ತದಾ? ಆಗ ಈ ಮಾತನ್ನ ಯಾರು ಹೇಳಿದ್ರು? ನಾನಲ್ಲದೆ ನನಗೆ ಬೇರೆ ದೇವರು ಇರಬಾರ್ದು. ಸರ್ವ ಸೃಷ್ಟಿಕರ್ತನಾದಂತ ದೇವರು ಹೇಳಿದ್ದ ಮಾತು. ಈಗ ನೋಡಿ, ಭೂಮಿಯಲ್ಲಿ ಇರುವಂತ ಎಲ್ಲಾ ವಸ್ತುಗಳು, ಮನುಷ್ಯ, ಪ್ರಾಣಿ, ಪಕ್ಷಿ, ಗಿಡ, ಮರ, ಹಣ್ಣು ಹಂಪಳು, ನೀರೊಳಗಿರುವಂತಹ ಎಲ್ಲಾ ಜೀವರಾಶಿಗಳು, ಭೂಮಿ ಮೇಲಿರುವಂತ ಎಲ್ಲಾ ಜೀವರಾಶಿಗಳು, ಇದನ್ನ ಸೃಷ್ಟಿ ಮಾಡಿದವನು ದೇವರಾಗಿದ್ದಾನೆ. ಮೇಲೆ ಆಕಾಶವನ್ನಿಟ್ಟ, ಅದರ ಕೆಳಗೆ ಸೂರ್ಯ, ಚಂದ್ರ, ನಕ್ಷತ್ರವನ್ನಿಟ್ಟ, ಭೂಲೋಕದ ಕಡೆಯಿಂದ ಎಲ್ಲಿಗೆ ಬೇಕು ನೀರನ್ನು ಆವಿಯಾಗಿ ಮೋಡದ ರೂಪದಲ್ಲಿ ತಂದು ಎಲ್ಲೆಲ್ಲಿಗೆ ಸುರಿಯುತ್ತಾರೋ ಅವರು ದೇವರಾಗಿದ್ದಾರೆ. ರಾತ್ರಿ ಹಗಲನ್ನು ಮಾಡುವರು ದೇವರಾಗಿದ್ದಾರೆ ಇವರು ದೇವರ. ಆಮೇಲೆ ಭೂಮಿಯ ಕೆಳಗಿರುವಂತದ್ದು ನೋಡಿ, ಭೂಮಿಯ ಕೆಳಗಡೆ ಕೂಡ ನೀರನ್ನ ಇಟ್ಟಿದ್ದಾರೆ. ಇವತ್ತು ಬಾವಿ ತೋಡುವಾಗ, ಕೆರೆ ತೋಡುವಾಗ, ಬೋರ್ವೆಲ್ ತೋಡುವಾಗಲಿಂದ ನೀರು ಬರ್ತದೆ. ಬೆಳ್ಳಿ ಸಿಗ್ತದೆ, ಕಬ್ಬಿಣ ಸಿಗ್ತದೆ, ಬಂಗಾರ ಸಿಗ್ತದೆ, ಖನಿಜಗಳು ಎಲ್ಲವೂ, ಉಕ್ಕುಗಳು ಅಲ್ಲಿಂದ ಸಿಗ್ತವೆ. ಪೆಟ್ರೋಲು, ಡೀಸೆಲು, ಸೀಮೆಣ್ಣೆ ಇಂಥದ್ದು ಎಲ್ಲವನ್ನು ಭೂಮಿಯೊಳಗಿಟ್ಟ ದೇವರು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಇವರೇ ದೇವರಾಗಿದ್ದಾರೆ, ಬೇರೆ ಯಾವ ದೇವರು ಅಲ್ಲವೇ ಅಲ್ಲ. ಇವತ್ತು ಭೂಲೋಕದಲ್ಲಿ ಬೇಕಾದಷ್ಟು ಕೋಟ್ಯಾನುಕೋಟಿ ದೇವರು ಇರ್ಬೋದು. ಇವರ ಚರಿತ್ರೆಗಳು ಯಾವ್ದಾದ್ರು ಇದೆಯೋ, ಎಷ್ಟೇ ದೊಡ್ಡದಾಗಬಹುದು, ಎಲ್ಲೇ ಇರ್ಬೋದು, ಯಾವುದೇ ಪ್ರವಾಸಿ ಕೇಂದ್ರ ಇರ್ಬೋದು, ಎಂತೆಂಥ ದೇವಸ್ಥಾನಗಳು ಇರ್ಬೋದು, ಎಂತೆಂಥ ಮಸೀದಿಗಳು ಇರ್ಬೋದು, ಎಂತೆಂಥ ಚರ್ಚ್ಗಳು ಇರ್ಬೋದು. ಆದರೆ ದೇವರಿಗೆ ರೂಪವಿಲ್ಲ, ಅದೊಂದು ಶಕ್ತಿ ಆಗಿದೆ. ಆಗ್ಲೇ ಹೇಳಿದ ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇವರೇ ದೇವರಾಗಿದ್ದಾರೆ ಹೊರತು ಮನುಷ್ಯ ಮಾಡಿದ ದೇವರುಗಳೇ ಅಲ್ಲ. ದೇವರನ್ನ ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಈ ದೇವರು ಯಾರಪ್ಪ ಅಂದ್ರೆ, ಇದು ವಿಮೋಚನ ಕಂಡ 20ನೇ ಅಧ್ಯಾಯ 1-3 ಓದುವಾಗ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಬೈಬಲಲ್ಲಿ ನಾವು ಓದುವಾಗ ಅಲ್ಲಿ ಸರ್ವವನ್ನ ಸೃಷ್ಟಿ ಮಾಡಿದ್ದನ್ನು ಅಲ್ಲಿ ಕಾಣ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಬೈಬಲಲ್ಲಿ, ಸತ್ಯವೇದ ಎಂಬ ಬೈಬಲಲ್ಲಿ ನಾನೇ ಯೆಹೋವ, ನಾನೇ ಯೇಸು, ನಾನೇ ಪರಮಾತ್ಮ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಯೆಶಾಯ 43:10-13. ಹಾಗೆ 48:12 ನಾನೇ ಪರಮಾತ್ಮ ಎಂಬುದಾಗಿ ಕೂಡ ಸತ್ಯವೇದ ಎಂಬ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಮಾರ್ಕ 14:61 ನೀನು ಭಗವಂತನ ಕುಮಾರನೋ ಎಂದು ಅರಸನಿಗೆ ದೇವರು ಮನುಷ್ಯನ ಅವತಾರವೆತ್ತಿ ಬಂದಾಗ ಯೇಸುವಿಗೆ ಕೇಳ್ತಾರೆ, ನೀನೇ ಭಗವಂತನ ಕುಮಾರನ? ಹೌದು ಅಂತ ಹೇಳ್ತಾರೆ. ಆಗ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ನಾನೇ ಯೆಹೋವ, ನಾನೇ ಪರಮಾತ್ಮ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಗಲ್ಲಿ ಯೇಸು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಕನ್ನಡ ಪವಿತ್ರ ಗ್ರಂಥ ಬೈಬಲಲ್ಲಿ ನಾನೇ ಸರ್ವೇಶ್ವರ, ನಾನೇ ಯೇಸು ಎಂಬುದಾಗಿ 4 ಕಡೆ ಬರೆಯಲ್ಪಟ್ಟಿದೆ. ಅಲ್ಲಿ ಸರ್ವೇಶ್ವರ, ಸರ್ವರಿಗೂ ಈಶ್ವರ ಎಂಬ ಶಬ್ದ ಅಲ್ಲಿ ಬಂತು. ಆಗಲ್ಲಿ ಸರ್ವೇಶ್ವರ ಬೇರೆ ಅಲ್ಲ, ಯೇಸು ಬೇರೆ ಅಲ್ಲ. ಮಾರ್ಕ 14:61 ಭಗವಂತನ ಕುಮಾರನೋ? ಹೌದು. ಆಗಲಿ ಭಗವಂತ ಬೇರೆ ಅಲ್ಲ, ಯೇಸುವೇ ಸರ್ವೇಶ್ವರ, ಪರಮಾತ್ಮ, ಭಗವಂತನಾಗಿದ್ದಾರೆ.
ಹಾಗೆ ಇವತ್ತು ಹಿಂದಿ ಬೈಬಲಲ್ಲಿ ಅವರು ನಾನೇ ಪರಮೇಶ್ವರತೆ ಅವರು ಇವತ್ತು ಏನ್ ಮಾಡ್ತಾರೆ ಉತ್ತರ ಭಾರತದಲ್ಲಿ ಹಿಂದಿಯಲ್ಲಿ ಪರಮೇಶ್ವರ ಅಂತೇಳಿ ಅವರು ಪ್ರಾರ್ಥನೆ ಮಾಡೋರಾಗಿದ್ದಾರೆ. ಅವರ ಬೈಬಲಲ್ಲಿ ಕೂಡ ಅದುವೇ ಇದೆ. ಹಾಗಲ್ಲಿ ಪರಮೇಶ್ವರನು ಬೇರೆ ಅಲ್ಲ, ಯೇಸು ಬೇರೆ ಅಲ್ಲ, ಭಗವಂತನು ಬೇರೆ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪವಿತ್ರ ಗ್ರಂಥ ಕನ್ನಡ ಬೈಬಲಲ್ಲಿ ಧರ್ಮೋಪಶಕಾಂಡ 27ನೇ ಅಧ್ಯಾಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ನಾನೇ ನಿಮಗೆ ಶ್ರೀನಿವಾಸ ಅಂತ ಹೇಳಿ. ಶ್ರೀನಿವಾಸ ಅಂದ್ರೆ ಬೇರೆ ದೇವರು ಅಲ್ಲ. ನಾನೇ ನಿಮಗೆ ಶ್ರೀನಿವಾಸ ಅಂದ್ರೆ ನಾನೇ ನಿಮಗೆ ಆಧಾರ ಅಂತ ಇದರ ಅರ್ಥ. ದೇವರೇ ಆಧಾರವಾಗಿದ್ದಾನೆ. ಹಾಗೆ ಇದನ್ನು ನೋಡುವಾಗ, ಇನ್ನೊಂದು ಕಡೆ ನೋಡುವಾಗ, ನಮ್ಮ ಸಂಸ್ಕೃತದಲ್ಲಿ ನೋಡುವಾಗ, ವಿಷ್ಣು ಪುರಾಣದಲ್ಲಿ ನಾವು ನೋಡುವಾಗ, ಶಿವಪುರಾಣದಲ್ಲಿ ನೋಡುವಾಗ ಶಿವ ಎಂಬ ಒಂದು ಶಬ್ದ ಇದೆ. ಇವತ್ತು ಅನೇಕರು ಶಿವ ಶಿವ ಅಂತ ಹೇಳಿ ಇವತ್ತು ಆರಾಧನೆ ಮಾಡೋರಾಗಿದ್ದಾರೆ. ಆದರೆ ಶಿವನಿಗೂ ರೂಪ ಇಲ್ಲ, ಅದು ಮುಂದೆ ನಾವು ತಿಳಿದುಕೊಳ್ಳೋಣ. ಶಿವ ಅಂದ್ರೆ ಆಶೀರ್ವಾದ ಮಾಡುವವನು ಅಂತ ಅದರ ಅರ್ಥ. ಆದರೆ ಇವತ್ತು ಮನುಷ್ಯರು ನಾನಾ ತರದ ವೇಷ ಹಾಕೊಂಡು ಏನೇನೋ ಮಾಡ್ತಾರೆ. ಹಾಗಿದ್ದ ಮಾತ್ರಕ್ಕೆ ಶಿವನ ಆರಾಧಕರು, ಶಿವನ ಶಿಷ್ಯರು ಅಂತ ಹೇಳಲು ಸಾಧ್ಯವಿಲ್ಲ. ಶಿವ ಯಾರು ಏನು ಅಂತ ಕಂಡು ಹಿಡಿಯುವ, ಶಿವನ ಮಾತಿನಂತೆ ನಡೆಯೋರು ಮಾತ್ರ ಶಿವಭಕ್ತರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಕುರಾನಲ್ಲಿ ಕೂಡ ನೋಡುವಾಗ ಅಲ್ಲಿ ಅವರು ಅಲ್ಲಾಹ್ ಅಕ್ಬರ್ ಎಂಬುದಾಗಿ ಕರೀತಾರೆ. ಎಲ್ಲನೇ ಇಲ್ಲಿ ಯೆಹೋವನಾಗಿದ್ದಾನೆ, ಯೇಸುವಾಗಿದ್ದಾನೆ, ಸರ್ವೇಶ್ವರನಾಗಿದ್ದಾನೆ, ಪರಮೇಶ್ವರನು ಆಗಿದ್ದಾನೆ, ಶ್ರೀಕೃಷ್ಣ ಪರಮಾತ್ಮನು ಆಗಿದ್ದಾನೆ. ಅದೇ ಯೇಸುವೆ ಕುರಾನಲ್ಲಿ ಈಸಾ ಮಸೀಹ ಎಂಬ ಒಂದು ಶಬ್ದ ಇದೆ. ಅಲ್ಲಾಹನೇ ಈಸಾ ಮಸೀಹ ಎಂಬ ನಾಮದಲ್ಲಿ ಮರಿಯಂ ಎಂಬ ಒಂದು ಸ್ತ್ರೀಯ ಗರ್ಭದಲ್ಲಿ ಜನಿಸಿ ಬರ್ತಾರೆ ಎಂಬುದಾಗಿ ಕುರಾನಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ನಾನೇ ಓದಿದ್ದೇನೆ ಕನ್ನಡ ಕುರಾನಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಲ್ಲಿ ಈಸಾ ಮಸೀಹ ಬೇರೆಲ್ಲ, ಅಕ್ಬರ್ ಬೇರೆಲ್ಲ, ಈಸಾ ಮಸೀಹ ಬೇರೆಲ್ಲ, ಎಲ್ಲವೂ ಒಂದೇ. ಒಂದೊಂದು ಭಾಷೆಯಲ್ಲಿ ಒಂದೊಂದು ಗ್ರಂಥಗಳನ್ನ ಬರೆಯುವಾಗ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ಹೆಸರು ಬಂದಿದೆ. ಇದರಲ್ಲಿ ನಾವು ಸತ್ಯವನ್ನ ಕಂಡುಹಿಡಿಯಬೇಕು. ಹಾಗೆ ಇವತ್ತು ನಮ್ಮ ಮಹಾಭಾರತದಲ್ಲಿ, ಹಿಂದಿನ ದ್ವಾಪರಾಯುಗದಲ್ಲಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಹಾಗೆ ಇವತ್ತು ಮಹಾಭಾರತಕ್ಕೂ ಭಗವದ್ಗೀತೆಗೂ ಬೈಬಲ್ ವಾಕ್ಯಗಳು ಸರಿಯಾಗಿ ಸರಿಸಮಾನ ಹೋಗುವಂಥದ್ದು ಅದುವೇ ಆಗಿದೆ. ಶ್ರೀಕೃಷ್ಣ ಪರಮಾತ್ಮನು ಬೇರೆ ಅಲ್ಲವೇ ಅಲ್ಲ. ಅದನ್ನು ನಾವು ಚೆನ್ನಾಗಿ ಮಹಾಭಾರತ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ಇದನ್ನು ಚೆನ್ನಾಗಿ ಎಲ್ಲದರಲ್ಲಿ ಕಂಡುಹಿಡಿಯಬೇಕಾಗಿದೆ. ಇದನ್ನು ನಾನು ಮೊಟ್ಟ ಮೊದಲು ದೇವರ ದರ್ಶನಕ್ಕಾಗಿ ದೇವರು ನನ್ನನ್ನು ಕೇರಳಕ್ಕೆ ಕಳಿಸಿದಾಗ ಇತರ ಸಹೋದರರ ಮುಖಾಂತರ, ಅಲ್ಲಿ ಒಂದು ಬ್ರಾಹ್ಮಣರ ಮುಖಾಂತರ ಸರ್ವವನ್ನು ತಿಳಿದುಕೊಳ್ಳಲು ಸಾಧ್ಯವಾಯಿತು. ಹಾಗೆ ಒಂದು ವರ್ಷದಲ್ಲಿ 4 ಸಲ ನಾನು ಇಲ್ಲಿ ಏನ್ ಮಾಡಿದ್ದೇನೆ, ನಮ್ಮ ಊರಿಂದ ಕೇರಳಕ್ಕೆ ಹೋಗಿದ್ದೇನೆ. ಆ ಬ್ರಾಹ್ಮಣರ ಜೊತೆಲಿ ಬಹಳ ಸಂಕಲ್ಪ ಇದ್ದು ಅವರಿಂದ ಬಹಳಷ್ಟು ವಿಷಯಗಳನ್ನ ಬರ್ಕೊಂಡು ಗ್ರಂಥಗಳನ್ನ ತೆಗೆದು ಓದಿ ಪರೀಕ್ಷೆ ಮಾಡಿದಾಗ ನಿಜವಾಗ್ಲೂ ಹೌದು, ಆ ಬ್ರಾಹ್ಮಣರ ಸಾಕ್ಷಿ ಕೂಡ ಬೇರೆ ಇದೆ. ಮೊದಲು ಅವರು ಜಾತಿ ಮತ ಭೇದ ಎಲ್ಲ ಮಾಡಿದವರೇ. ಅವರ ಜೀವಿತ ಕಾಲದಲ್ಲಿ ಒಂದು ಬಹಳ ದೊಡ್ಡ ಕಷ್ಟ ಸಂಕಟ ದುಃಖ ಬಂತು. ಆವಾಗ ಕೇರಳದ ಒಂದು ಹೈಕೋರ್ಟ್ ಜಡ್ಜಿ ಅವರಿಗೆ ಈ ವಿಷಯವನ್ನ ತಿಳಿಸಿದ್ದಾರೆ. ಆಮೇಲೆ ಅವರು ಎಲ್ಲ ಗ್ರಂಥಗಳನ್ನ ಪರಿಶೋಧನೆ ಮಾಡಿದಾಗ ಎಲ್ಲವೂ ಅವರಿಗೆ ಸತ್ಯ ಗೊತ್ತಾಯಿತು. ಆಮೇಲೆ ಅವರು ಜಾತಿ ಮತ ಭೇದ ದೂಷಣೆ ಮಾಡುವುದನ್ನ ಬಿಟ್ಟರು. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿದರು. ಕಡೆಗೆ ದೇವರು ನನ್ನನ್ನು 1995ನೇ ಇಸುವಲ್ಲಿ ಬೇರೆ ಸಹೋದರರ ಮೂಲಕ ಕೇರಳಕ್ಕೆ ಕಳಿಸಿದಾಗ ಆ ಚರ್ಚೆಯಲ್ಲಿ ಬಂದು ಪ್ರತಿ ವಾರದಲ್ಲಿ 2 ದಿವಸ ಬಂದು ಸರ್ವ ಸೃಷ್ಟಿಕರ್ತನಾದ ದೇವರ ಬಗ್ಗೆ ಗ್ರಂಥದ ಮೂಲಕ ಏಕೈಕ ದೇವರನ್ನ ತೋರಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಅವರನ್ನು ಕಾಣದೆ ಬಹಳ ವರ್ಷವಾಗಿರ್ಬೋದು, ಆಗಲೇ ವಯಸ್ಸಾಗಿತ್ತು. ಈಗಂತವರು ಇರೋದಿಲ್ಲ ಎಂಬುದಾಗಿ ನೆನೆಸ್ತೇನೆ. ಆದರೂ ದೇವರ ಆತ್ಮವನ್ನು ಕೂಡ ಆಶೀರ್ವದಿಸಲಿ. ಹಾಗೆ ನಾನಲ್ಲದೆ ನಿಮಗೆ ಬೇರೆ ದೇವರು ಇರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾನೊಬ್ಬನೇ ದೇವರು, ಈಗ ಅರ್ಥವಾಯಿತು ನಮಗೆ. ಒಬ್ಬರೇ ದೇವರು, ನಾವು ಯಾವುದೇ ರೀತಿಯೂ ಭಿನ್ನ ಭೇದ ಮಾಡಬಾರದು ಎಂಬುದಾಗಿ. ಇದನ್ನು ನಾವು ನೋಡುವಾಗ ನಮ್ಮ ಓಂ ಬ್ರಹ್ಮಪುತ್ರಾಯ ನಮಃ ಅಂತೇಳಿ ಕೂಡ ನಾವು ಇದನ್ನು ನಮ್ಮ ಸಂಸ್ಕೃತದಲ್ಲಿ ಹೋಗ್ಬೋದು. ಆದರೆ ಬ್ರಹ್ಮನೇ ಅವತಾರವೆತ್ತಿ ಬರ್ತಾನೆ ಎಂಬುದಾಗಿ. ಅದೇ ನೋಡಿ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಬಂದರು. ಈ ಯುಗದಲ್ಲಿ ಯೆಹೋವನೇ ಅಲ್ಲಿ ಯೇಸು ಎಂಬ ನಾಮದಲ್ಲಿ ಬಂದ ಎಂಬುದಾಗಿ ನಮ್ಗೆ ಏನಾಗ್ತದೆ, ಅಲ್ಲಿ
ಬೈಬಲ್ ನಮಗೆ ಸೂಚಿಸುತ್ತದೆ. ಯೆಶಾಯ 7:14, 9:6, ಮತ್ತಾಯ 1:21-23 ಓದುವಾಗ ಅಲ್ಲಿ ಯೆಹೋವನೇ ಅವತಾರವೆತ್ತಿ ಬಂದ್ರು ಎಂಬುದಾಗಿ ನಮ್ಮ ಸಂಸ್ಕೃತ ಹೇಳ್ತದೆ. ಓಂ ಬ್ರಹ್ಮಪುತ್ರಾಯ ನಮಃ, ಓಂ ಕನ್ನಿಕಾಸುತಾಯ ನಮಃ. ಬ್ರಹ್ಮನೇ ಒಂದು ಕನ್ಯೆ ಗರ್ಭದಲ್ಲಿ ಅವತಾರವೆತ್ತಿ ಬರ್ತಾನೆ. ಅವರೇ ಯೇಸುವಾಗಿದ್ದಾರೆ, ಅವರೇ ಶ್ರೀಕೃಷ್ಣನಾಗಿದ್ದಾರೆ, ಅವರೇ ಸರ್ವೇಶ್ವರ, ಅವರೇ ಪರಮೇಶ್ವರ, ಅವರೇ ಶ್ರೀನಿವಾಸನೂ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವರೇ ಏನಾಗಿದ್ದಾರೆ, ನಾನಲ್ಲದೆ ನಿಮಗೆ ಬೇರೆ ದೇವರು ಇರಬಾರದು ಎಂಬುದು. ಹಾಗೆ ಈಗ ಸರ್ವ ಸೃಷ್ಟಿಕರ್ತನಾದ ಏಕೈಕ ದೇವರನ್ನ ನಾವು ಈಗ ಅರಿತುಕೊಂಡಿದ್ದೇವೆ. ಆದ್ರಿಂದ ಯಾರು ದೂಷಣೆ ಮಾಡಬಾರದು. ಹಾಗಿದ್ದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕೆಲವೊಂದು ವರ್ಗದ ಜನರು ಅವರ ಒಂದು ಹೊಟ್ಟೆ ತುಂಬಿಸಕ್ಕಾಗಿ ನಾನಾ ಥರದ ಇವತ್ತು ದೇವರು ಹೇಳಿದ ಮಾತನ್ನ ಮೀರಿ ನಾವು ಇವತ್ತು ಬ್ರಹ್ಮಕುಲದವರು ಅಂತ ಹೇಳಿ ಏನೇನೋ ಮಾಡಿ ಜನಗಳನ್ನ ವಂಚಿಸಿ ಅವರವರ ಹೆಂಡತಿ ಮಕ್ಕಳು ಒಂದು ಜೀವನವನ್ನು ನಡೆಸುವುದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಖಂಡಿತವಾಗಿಯೂ ಅಲ್ಲ. ಅದನ್ನು ಕೂಡ ನಾನು ಅಂಥವರಲ್ಲಿ ಬಹಳ ಪ್ರಶ್ನೆ ಮಾಡಿದ್ದೇನೆ. ಅವರು ಸುಮ್ಮನೆಯಾಗಿದ್ದಾರೆ, ಉತ್ತರವನ್ನೇ ಕೊಡಲಿಲ್ಲ, ಕೊಡಕ್ಕಾಗುವುದು ಇಲ್ಲ. ಅದೇ ರೀತಿ ಬೇರೆ ಒಂದು ಜನಾಂಗ ಇವತ್ತು ಯೇಸುವೇ ದೇವರು, ಬೇರೆ ಯಾವ ದೇವರು ಇಲ್ಲ, ಬೇರೆ ಯಾರ ಮಾತನ್ನು ನಾವು ಕೇಳಬಾರದು, ನಮ್ಮ ಮಾತನ್ನೇ ಕೇಳಬೇಕು, ನಾವು ಒಂದಾಗಿಯೇ ಇರಬೇಕು, ಬೇರೆ ಯಾವ ಹೆಸರನ್ನು ನಾವು ಎತ್ತಬಾರದು ಎಂಬುದಾಗಿ ಇವತ್ತು ಒಂದು ವರ್ಗದ ಜನರನ್ನ ವಂಚಿಸಿ ಅವರು ಏನೇ ಮಾಡಿದ್ರು ಅವರಿಂದ ಹೆಂಡತಿ ಮಕ್ಕಳು ಇವರು ಜೀವನ ಮಾಡೋರಾಗಿದ್ದಾರೆ. ನಾವಂಥವ್ರು, ನಾವು ಇಂಥವ್ರು, ನಮ್ಮ ಮಾತನ್ನೇ ಕೇಳಬೇಕು ಎಂಬುದಾಗಿ ಇವತ್ತು ವಂಚಿಸವರಾಗಿದ್ದಾರೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರವಾಗಿರಬೇಕು. ಈಗ ಸಂಪೂರ್ಣವಾಗಿ ಏಕೈಕ ದೇವರು ಯಾರು ಎಂಬುದಾಗಿ ತಿಳಿದುಕೊಳ್ಳಲು ದೇವರು ಸಹಾಯ ಮಾಡಿದ್ರು. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಚೆನ್ನಾಗಿ ನಿಮ್ಮ ಮನಸ್ಸಲ್ಲಿ, ಹೃದಯದಲ್ಲಿ ಕೂಡ ಇಟ್ಟುಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 1ನೇ ಆಜ್ಞೆ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ 2ನೇ ಆಜ್ಞೆಯನ್ನ ನೋಡಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಇದನ್ನು ಚೆನ್ನಾಗಿ ಅವರು ಕೇಳಿ ತಿಳಿದುಕೊಂಡವರ ಮಕ್ಕಳಿಗೂ ತಿಳಿಸಿ, ಇತರರಿಗೂ ತಿಳಿಸಿ, ಯಾವುದೇ ಜಾತಿ ಮತ ಭೇದ ಭಿನ್ನ ಭೇದ ತರದ ಸರ್ವ ಸೃಷ್ಟಿಕರ್ತನಾದ ದೇವರು ನಿಮ್ಮ ಒಬ್ಬನನ್ನೇ, ಅವರು ಒಬ್ಬರೇ ದೇವರೆಂಬುದಾಗಿ ಸಾಕ್ಷಿ ಕೊಡುವಂತೆ ಅವರೆಲ್ಲವರನ್ನು ಆಶೀರ್ವದಿಸಿರಿ. ಅವರ ಮೂಲಕ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ. ನಿಮಗೆ ಬೇಕಾದ ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನವನ್ನ ಕೊಟ್ಟು ಎಲ್ಲ ಗ್ರಂಥಗಳಲ್ಲಿಯೂ ಸರ್ವ ಸೃಷ್ಟಿಕರ್ತನಾದ ಏಕೈಕ ದೇವರನ್ನು ತಿಳಿದುಕೊಂಡು ಇತರರಿಗೂ ತಿಳಿಸಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಿ ದೇವರು ನಿಮ್ಮ ಬಗ್ಗೆ ಪ್ರೀತಿ ಉಳ್ಳವರಾಗಿ ದೇವರಿಂದ ಆಶೀರ್ವಾದ ಹೊಂದುವವರಾಗಿರಿ ಎಂಬುದಾಗಿ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸಂದೇಶವನ್ನು ಮುಗಿಸೋನಾಗಿದ್ದೇನೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.